ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಕ್ಲೌಡ್ ಸಾರಥಿ. ನೋಡಿ, ಐ ಟಿ ಫೀಲ್ಡ್ಗೆ ಬರಬೇಕು ಅನ್ನೋ ಆಸೆ ತುಂಬ ಜನಕ್ಕೆ ಇರುತ್ತೆ. ಆದರೆ ಅಡ್ಡಿ ಬರೋದು ಒಂದೇ ವಿಷಯ, ಅದೇ ಕೋಡಿಂಗ್ನ ಭಯ. ನನಗೆ ಪ್ರೋಗ್ರಾಮಿಂಗ್ ಬರಲ್ಲಪ್ಪ, ನಾನು ಸಾಫ್ಟ್ವೇರ್ ಇಂಡಸ್ಟ್ರೀಲಿ ಕೆರಿಯರ್ ಬಿಲ್ಡ್ ಮಾಡೋಕ್ಕಾಗಲ್ವಾ, ಅಥವಾ ನಾನು ನಾನ್ ಐ ಟಿ ಬ್ಯಾಕ್ಗ್ರೌಂಡ್ ನನಗೆ ಸೆಟ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಾರೆ. ಅವರೆಲ್ಲರಿಗೂ ನನ್ನ ಉತ್ತರ ಖಂಡಿತ ಆಗುತ್ತೆ. ಯೂಟ್ಯೂಬ್ನಲ್ಲಿ ನೀವು ನೂರಾರು ರೋಡ್ ಮ್ಯಾಪ್ ವಿಡಿಯೋ ನೋಡಿರ್ಬೋದು, ಆದರೆ ಈ ವಿಡಿಯೋ ಯಾಕೆ ಸ್ಪೆಷಲ್ ಅಂದರೆ, ಇಲ್ಲಿ ನಾನು ಬರೀ ಟೂಲ್ಸ್ ಹೆಸರು ಹೇಳಲ್ಲ. ಒಬ್ಬ ಡೆವಾಪ್ಸ್ ಇಂಜಿನಿಯರ್ ರಿಯಲ್ ಟೈಮ್ನಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ನಾನ್ ಐ ಟಿಯಿಂದ ಬಂದವರು ಎಲ್ಲಿ ತಪ್ಪು ಮಾಡ್ತಾರೆ, ಮತ್ತು 2026ರಲ್ಲಿ ಕಂಪನಿಗಳು ನಿಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನು ಕ್ಲಿಯರಾಗಿ ಹೇಳ್ತೀನಿ. ನಾನು ನಿಮ್ಮ ಕ್ಲೌಡ್ ಸಾರಥಿ, ಬನ್ನಿ ಶುರು ಮಾಡೋಣ. ಟೂಲ್ಸ್ ಕಲಿಯೋಕ್ಕೂ ಮುಂಚೆ ಸಾಫ್ಟ್ವೇರ್ ಹೇಗೆ ತಯಾರಾಗುತ್ತೆ ಅಂತ ತಿಳ್ಕೊಳ್ಳಿ. ಅದನ್ನೇ ನಾವು SDLC, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತೀವಿ. ಡೆವಲಪರ್ ಕೋಡ್ ಬರೀತಾರೆ, ಆ ಕೋಡ್ ಟೆಸ್ಟ್ ಆಗಬೇಕು, ನಂತರ ಸರ್ವರ್ಗೆ ಮೂವ್ ಆಗಬೇಕು. ಈ ಮಧ್ಯೆ ಏನಾದರೂ ಪ್ರಾಬ್ಲಮ್ ಆದರೆ ಅಪ್ಲಿಕೇಶನ್ ಡೌನ್ ಆಗುತ್ತೆ. ಈ ಇಡೀ ಪ್ರಕ್ರಿಯೆಯನ್ನೇ ಆಟೋಮೇಟ್ ಮಾಡೋದೇ ನಿಮ್ಮ ಕೆಲಸ. ಇದನ್ನೇ ನಾವು CI/CD ಪೈಪ್ಲೈನ್ ಅಂತ ಕರೆಯೋದು. ಸರಿ, ಸಾಫ್ಟ್ವೇರ್ ಬಗ್ಗೆ ತಿಳಿಯಿತು, ಆದರೆ ಸಾಫ್ಟ್ವೇರ್ ಅನ್ನಾಗೋದು ಇಲ್ಲಿ. ಅದಕ್ಕೆ ಬೇಕು ಒಂದು ಬಲಿಷ್ಠವಾದ ಆಪರೇಟಿಂಗ್ ಸಿಸ್ಟಮ್, ಅದೇ ಲಿನಕ್ಸ್. ನೋಡಿ, ಮನೆ ಕಟ್ಟೋಕ್ಕೆ ಪಾಯ ಎಷ್ಟು ಮುಖ್ಯವೋ ಡೆವಾಪ್ಸ್ಗೆ ಲಿನಕ್ಸ್ ಅಷ್ಟೇ ಮುಖ್ಯ. ಯಾಕೆಂದರೆ ಹೆಚ್ಚಿನ ಡೆವಾಪ್ಸ್ ಟೂಲ್ಗಳು ಲಿನಕ್ಸ್ ಮೇಲೆ ಕೆಲಸ ಮಾಡ್ತವೆ. ಬರೀ ಕಮೆಂಟ್ಸ್ ಕಲಿಬೇಡಿ, ಫೈಲ್ ಸಿಸ್ಟಮ್ ಮತ್ತು ಪರ್ಮಿಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ನೆಟ್ವರ್ಕಿಂಗ್ ಅಂದರೆ ಬರೀ IP ಅಡ್ರೆಸ್ ಅಲ್ಲ, ಒಂದು ಅಪ್ಲಿಕೇಶನ್ ಇಂಟರ್ನೆಟ್ನಲ್ಲಿ ಹೇಗೆ ಎಕ್ಸ್ಪೋಸ್ ಆಗುತ್ತೆ, ಲೋಡ್ ಬ್ಯಾಲೆನ್ಸಿಂಗ್ ಆ್ಯಂಡ್ DNS ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಲಿನಕ್ಸ್ ಬಂತು. ಈಗ ಈ ಸಿಸ್ಟಮ್ನಲ್ಲಿ ಕೆಲಸಗಳನ್ನು ಮ್ಯಾನ್ಯುವಲ್ ಆಗಿ ಮಾಡೋ ಬದಲು ಕಂಪ್ಯೂಟರ್ಗೆ ನಾವೇ ಆರ್ಡರ್ ಮಾಡಬೇಕು. ಅದನ್ನು ನಾವು ಸ್ಕ್ರಿಪ್ಟಿಂಗ್ ಅಂತೀವಿ. ಡೆವಾಪ್ಸ್ ಅಂದರೆ ಆಟೋಮೇಷನ್ ಕೆಲಸಗಳನ್ನು ಸುಲಭವಾಗಿಸಲು ನಿಮಗೆ ಪೈಥಾನ್ ಅಥವಾ ಬ್ಯಾಶ್ ಸ್ಕ್ರಿಪ್ಟಿಂಗ್ ಗೊತ್ತಿರಬೇಕು. ನೀವು ಸಾಫ್ಟ್ವೇರ್ ಡೆವಲಪರ್ ಆಗಬೇಕಾಗಿಲ್ಲ, ಆದರೆ ಸ್ಕ್ರಿಪ್ಟ್ ಬರೆಯುವಷ್ಟು ಜ್ಞಾನ ಇರಬೇಕು. ಇದು ಬ್ಯಾಕಪ್ ಆಟೋಮೇಷನ್, ಲಾಗ್ ಅನಾಲಿಸಿಸ್ ಮತ್ತು ಸಿಸ್ಟಮ್ ಕ್ಲೀನಪ್ ಮಾಡಲು ತುಂಬ ಸಹಾಯಕಾರಿ. ಸ್ಕ್ರಿಪ್ಟಿಂಗ್ ಮೂಲಕ ಆಟೋಮೇಷನ್ ಮಾಡ್ತೀವಿ, ಆದರೆ ನಾವು ಬರೆಯುವ ಕೋಡ್ ಮತ್ತು ಸ್ಕ್ರಿಪ್ಟ್ಗಳಲ್ಲಿ ಏನಾದರೂ ಬದಲಾವಣೆ ಬೇಕು ಅಂದರೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ? ಅದಕ್ಕೆ ಬೇಕು ಗಿಟ್. ಕೋಡ್ನಲ್ಲಿ ಬದಲಾವಣೆಗಳನ್ನು ಟ್ರ್ಯಾಕ್ ಮಾಡಲು ಗಿಟ್ ಕಲಿಯುವುದು ಅನಿವಾರ್ಯ. ಬ್ರಾಂಚಿಂಗ್, ಮರ್ಜಿಂಗ್ ಮತ್ತು ಪುಲ್ ರಿಕ್ವೆಸ್ಟ್ಗಳು, ಇವುಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಿ. ಮಾಸ್ಟರ್ ಬೇಸಿಕ್ ಕಮ್ಯಾಂಡ್ಸ್ ಅಂದರೆ ಇನಿಟ್, ಕ್ಲೋನ್, ಕಮಿಟ್ ಮತ್ತು ಪುಷ್ ಬಗ್ಗೆ ಹಿಡಿತವಿರಲಿ. ಗಿಟ್ ಹಬ್ ಅಥವಾ ಗಿಟ್ಲ್ಯಾಬ್ನಲ್ಲಿ ನಿಮ್ಮ ಪ್ರಾಜೆಕ್ಟ್ಗಳನ್ನು ಸ್ಟೋರ್ ಮಾಡಿ. ಕೋಡ್ ರೆಡಿ ಇದೆ, ಆದರೆ ಬೇರೆಯವರಿಗೆ ಅಥವಾ ಬೇರೆ ಸರ್ವರ್ಗೆ ತಲುಪಿಸಬೇಕು ಅಂದರೆ ಇಂಟರ್ನೆಟ್ ಮತ್ತು ನೆಟ್ವರ್ಕಿಂಗ್ ಅರಿವು ಬೇಕೇ ಬೇಕು. ನೆಟ್ವರ್ಕಿಂಗ್ ಇಲ್ಲದೆ ಕ್ಲೌಡ್ ಅರ್ಥ ಮಾಡಿಕೊಳ್ಳೋದು ಕಷ್ಟ. IP ಅಡ್ರೆಸಸ್, ಪೋರ್ಟ್ಸ್, ಪ್ರೋಟೋಕಾಲ್ಸ್, HTTP, DNS ಬಗ್ಗೆ ಕಲಿಯಿರಿ. ಈಗಿನ ಕಾಲದಲ್ಲಿ ಡೆವ್ಸೆಕಾಪ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ, ಹಾಗಾಗಿ ಸೆಕ್ಯೂರಿಟಿ, ಬೆಸ್ಟ್ ಪ್ರಾಕ್ಟೀಸ್ ಮತ್ತು ಫೈರ್ವಾಲ್ಗಳ ಕಡೆ ಗಮನ ಇರಲಿ. ಇಷ್ಟು ಕಲ್ತ್ಕೊಂಡಿದ್ರ ಅಂದರೆ ಇಟ್ಸ್ ವೆರಿ ಗುಡ್ ಟು ಸ್ಟಾರ್ಟ್. ನೆಟ್ವರ್ಕಿಂಗ್ ಗೊತ್ತಾದ ಮೇಲೆ ನಮ್ಮ ಸ್ವಂತ ಕಂಪ್ಯೂಟರ್ ಬಿಟ್ಟು ಇಂಟರ್ನೆಟ್ನಲ್ಲಿರುವ ದೊಡ್ಡ ಸರ್ವರ್ಗಳನ್ನು ಬಳಸುವುದು ಹೇಗೆ ಅಂತ ಕಲಿಯೋಣ. ಅದೇ ಕ್ಲೌಡ್ ಕಂಪ್ಯೂಟಿಂಗ್. ಇವತ್ತು ಎಲ್ಲವೂ ಕ್ಲೌಡ್ನಲ್ಲೇ ನಡೆಯುತ್ತೆ. ಯಾವುದಾದರೂ ಒಂದು ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಅಂದರೆ AWS, ಅಜೂರ್, ಗೂಗಲ್ ಕ್ಲೌಡ್, ಯಾವುದಾದ್ರೂ ಒಂದು ಕ್ಲೌಡ್ ಮೇಲೆ ನೀವು ಪರ್ಫೆಕ್ಟ್ ಆಗಿ. ನನ್ನ ಸಜೆಷನ್ ಅಂದರೆ AWS ಆಯ್ಕೆ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರೆಸೆಂಟ್ ಮಾರ್ಕೆಟ್ನಲ್ಲಿ ಇದಕ್ಕೆ ಹೈ ಡಿಮ್ಯಾಂಡ್ ಇದೆ. AWSಲ್ಲಿ EC2 ವರ್ಚುವಲ್ ಸರ್ವರ್ಸ್, S3 ಸ್ಟೋರೇಜ್, IAM ಸೆಕ್ಯೂರಿಟಿ ಮತ್ತು VPC ನೆಟ್ವರ್ಕಿಂಗ್ನಂತಹ ಸರ್ವಿಸ್ ಮೇಲೆ ಹಿಡಿತ ಸಾಧಿಸಿ. ಕ್ಲೌಡ್ ಸರ್ವರ್ ಕ್ರಿಯೇಟ್ ಮಾಡೋದು ಗೊತ್ತಾಯಿತು, ಆದರೆ ಸಾವಿರಾರು ಸರ್ವರ್ಗಳನ್ನು ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡೋಕ್ಕೆ ಆಗುತ್ತಾ? ಇಲ್ಲ. ಅದಕ್ಕಾಗಿಯೇ ನಾವು ಕೋಡ್ ಮೂಲಕ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ. ಸರ್ವರ್ಗಳನ್ನು ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡುವ ಬದಲು ಕೋಡ್ ಮೂಲಕ ಕ್ರಿಯೇಟ್ ಮಾಡೋದೇ IIC, ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಕೋಡ್. ಇದಕ್ಕಾಗಿ ಟೆರಾಫಾರ್ಮ್ ಮತ್ತು ಆನ್ಸಿಬಲ್ ಕಾನ್ಫಿಗರೇಷನ್ಗಾಗಿ ಕಲಿಯಿರಿ. ಇದು ನಿಮ್ಮ ಕೆಲಸವನ್ನು ತುಂಬ ಸುಲಭಗೊಳಿಸುತ್ತೆ. ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಯಿತು. ಈಗ ಸರ್ವರ್ಗಳಲ್ಲಿ ಅಪ್ಲಿಕೇಶನ್ ರನ್ ಮಾಡೋಕ್ಕೆ ಸುಲಭವಾದ ದಾರಿ ಅಂದರೆ ಕಂಟೈನರ್ಸ್. ಈಗಿನ ಟ್ರೆಂಡ್ ಅಂದರೆ ಕಂಟೈನರ್ಸ್. ಡಾಕರ್ ಬಳಸಿ ಅಪ್ಲಿಕೇಶನ್ ಪ್ಯಾಕ್ ಮಾಡುವುದು ಹೇಗೆ ಅಂತ ಕಲಿಯಿರಿ. ನೂರಾರು ಕಂಟೈನರ್ಗಳನ್ನು ಮ್ಯಾನೇಜ್ ಮಾಡಲು ಕ್ಯೂಬರ್ನೆಟಿಸ್ ಕಲಿಬೇಕು. CKA ಅಥವಾ CKAD ನಂತಹ ಸರ್ಟಿಫಿಕೇಷನ್ಗಳು ನಿಮಗೆ ಉತ್ತಮ ಕೆಲಸವನ್ನು ಕೊಡಿಸಲು ಸಹಾಯ ಮಾಡುತ್ತವೆ. ಸರಿ, ಅಪ್ಲಿಕೇಶನ್ ಏನು ರೆಡಿ ಇದೆ, ಸರ್ವರ್ ರೆಡಿ ಇದೆ. ಈಗ ಕೋಡ್ ಬದಲಾದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಸರ್ವರ್ಗೆ ಹೋಗೋ ಹಾಗೆ ಮಾಡೋದು ಹೇಗೆ? ಅದೇ CI/CD ಪೈಪ್ಲೈನ್. ಡೆವಾಪ್ಸ್ನ ಹೃದಯ ಭಾಗ ಅಂದರೆ CI/CD. ಕೋಡ್ ಬದಲಾದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಟೆಸ್ಟ್ ಆಗಿ ಡೆಪ್ಲಾಯ್ ಆಗಬೇಕು. ಇದಕ್ಕೆ ಜೆನ್ಕಿನ್ಸ್, ಗಿಟ್ಹಬ್ ಆ್ಯಕ್ಷನ್ಸ್ ಅಥವಾ ಗಿಟ್ಲ್ಯಾಬ್ CI ಬಳಸಿ ಪೈಪ್ಲೈನ್ ಕ್ರಿಯೇಟ್ ಮಾಡುವುದನ್ನು ಕಲಿಯಿರಿ.
ಇಷ್ಟು ಕಲಿತ್ರೆ ನೀವು 2026ರಲ್ಲಿ ಒಬ್ಬ ಪ್ರೋ ಡೆವಾಪ್ಸ್ ಇಂಜಿನಿಯರ್ ಆಗುವುದು ಗ್ಯಾರಂಟಿ. ಕೊನೆಯದಾಗಿ ಅಪ್ಲಿಕೇಶನ್ ಸರಿಯಾಗಿ ಮಾಡ್ತಿದೆಯಾ ಅಂತ ನೋಡಲು ಪ್ರೊಮೊಥಿಯಸ್ ಮತ್ತು ಗ್ರಾಫಾನೋದಂತಹ ಮಾನಿಟರ್ ಟೂಲ್ಗಳು ಬೇಕು. ಅಡ್ವಾನ್ಸ್ ಹಂತದಲ್ಲಿ ಗಿಟಾಪ್ಸ್, ಆರ್ಗೋ CD ಮತ್ತು ಸರ್ವಿಸ್ ಮೆಶ್ ಬಗ್ಗೆ ತಿಳಿದುಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಒಬ್ಬ ಗ್ರೇಟ್ ಡೆವಾಪ್ಸ್ ಇಂಜಿನಿಯರ್ ಆಗುವ ಹಾದಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡಿದ ರೋಡ್ ಮ್ಯಾಪ್ನ PDF ಲಿಂಕ್ ಕೊಟ್ಟಿದ್ದೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಲೌಡ್ ಸಾರಥಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.